ಈ ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ನಮಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಧ್ಯಕ್ಷರಾದಂಥ ರಕ್ಷಾರಾಮಯ್ಯ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ. ಅವರಿಗೆ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ನಮ್ಮ ಮಾದಿಗ ಸಮುದಾಯದವರಿಗೆ ನಾವು ಮನವಿ ಮಾಡ್ತಕ್ಕಂಥದ್ದು ರಕ್ಷಾರಾಮಯ್ಯ ಅವರಿಗೆ ವೋಟ್ ಮಾಡಬೇಕು ಮತ್ತು ಕಾಂಗ್ರೆಸ್ ಸರ್ಕಾರ ಬರಬೇಕು ಅನ್ನೋ ಉದ್ದೇಶಕ್ಕೆ ನಾವು ಪತ್ರಿಕಾಗೋಷ್ಠಿ ಮಾಡ್ತೀವಿ. ಈಗಾಗಲೇ BJP ಸರ್ಕಾರ 10 ವರ್ಷ ಅವಧಿಯಲ್ಲಿ ನಮಗೆ ಯಾವ ವಿಧವಾದಂಥ ಅಭಿವೃದ್ಧಿ ಕಾಣಲಿಲ್ಲ. ನಮ್ಮದೇ ಸಮುದಾಯದ ಅಂತ ನಾರಾಯಣಸ್ವಾಮಿ ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅವರು MP ಆಗಿದ್ದು, ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದು, ಸಾಮಾಜಿಕ ಸಬಲೀಕರಣ ಸಚಿವರಾಗಿ. ಆದರೆ ಅವರಿಗೆ ಆ ಖಾತೆಯನ್ನು ಕೊಟ್ಟಿದ್ರು ಹೊರತುಬಿಟ್ಟು ಆ ಖಾತೆಯಿಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅವರಿಗೆ ಅನುದಾನವನ್ನು ಕೊಳ್ಳಿ. ಈ ಕರ್ನಾಟಕ ರಾಜ್ಯದಿಂದ ಆಗಿರತಕ್ಕಂಥ ನಾರಾಯಣಸ್ವಾಮಿ ಅವರು ಮಂತ್ರಿ ಮಾಡಿ ಅವ್ರಿಗೆ ಏನಾದರೂ ದುಡ್ಕೊಂಡಿದ್ರೆ ನಮ್ಮ ಸಮುದಾಯದವರಿಗೆ ಸಾಮಾಜಿಕ ಸಬಲೀಕರಣ ಅಷ್ಟು ಜನಕ್ಕೆ ಸಹಾಯ ಆಯಿತು. ಅವರು ಹುದ್ದೆ ಕೊಳ್ಳಿಲ್ಲ ಅವ್ರಿಗೆ ಹೇಗೆ ಆಗುತ್ತೆ. ಆಮೇಲೆ ಎರಡನೇದು ಬಂದು ಮಾದಿಗ ಸಮುದಾಯದ ಬಗ್ಗೆ ಒಂದು ಹಿಡಿತಾ ಇರ್ತಕ್ಕಂಥವ್ರು ನಾರಾಯಣಸ್ವಾಮಿ ಅವ್ರು ಏನಾದರೂ ಪುನಃ ಚಿತ್ರದುರ್ಗದಲ್ಲಿ ಟಿಕೆಟ್ ಕೊಟ್ಟರೆ ಅವ್ರು ಏನಾದರೂ ಪುನಃ ಕೇಳಿದ್ರೆ ನಮ್ಮ ಮಾದಿಗ ಸಮುದಾಯದ ಬಗ್ಗೆ ಮಾತಾಡೋದು ಹೇಳಿ ಅವರಿಗೆ ಅಲ್ಲಿ ಟಿಕೆಟ್ ಕೂಡ ತಪ್ಪಿಸಿದ್ದಾರೆ ನಾರಾಯಣಸ್ವಾಮಿ. ಮತ್ತೊಂದು ನಮ್ಮ ಅನಂತಕುಮಾರ್ ಹೆಗಡೆ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದರು. ಅವರು ಬಹಿರಂಗವಾಗಿ ಹೇಳ್ತಾರೆ, ಒಂದು ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಮಂತ್ರಿಯಾಗಿ ಕೇಂದ್ರ ಮಂತ್ರಿಯಾಗಿ ನಾವು ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಿದ್ದಕ್ಕೆ, ಸಂವಿಧಾನವನ್ನು ಬದಲಾಯಿಸೋದಕ್ಕಂತ. ಇವತ್ತೇನಾದರೂ ಮನುಷ್ಯರಾಗಿ ಬದುಕ್ತಾ ಇದ್ದೀವಿ ಅಂತ ಸಂವಿಧಾನ, ಅಂಥ ಸಂವಿಧಾನವನ್ನೇ ಅವರು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದರೆ ಅವರ ಮನಸ್ಥಿತಿ ಯಾವುದಂದರೆ ಮನುಧರ್ಮ ಮನು ಸಂಸ್ಕೃತಿಯನ್ನು ಮನಸ್ಸಲ್ಲಿ ಅವರು ಇಟ್ಕೊಂಡಿದ್ದಾರೆ. ಅದಕ್ಕೆ ಆ ಮನು ಸಂಸ್ಕೃತಿ ಮನು ಧರ್ಮ ಇರ್ತಕ್ಕಂಥ ಪಕ್ಷಕ್ಕೆ ಮಾದಿಗ ಜನಾಂಗ ಎಲ್ಲರೂ ಕೂಡ ವಿರೋಧ ಇದ್ದಾರೆ. ನಾವೆಲ್ಲರೂ ಕೂಡ ಆ ಪಕ್ಷಕ್ಕೆ ನಾವು ಈಗಾಗಲೇ 10 ವರ್ಷ ನೋಡಿದ್ವಿ. 10 ವರ್ಷದಲ್ಲಿ ಏನು ಅಭಿವೃದ್ಧಿ ಆಗಿರುತ್ತೋ ತಮಗೂ ಕೂಡ ಗೊತ್ತಿದೆ. ಇವತ್ತು ರಾಜ್ಯದಲ್ಲಿ 10 ವರ್ಷ ಇದ್ದರೆ 10 ವರ್ಷದಲ್ಲಿ ಯಾವ ಮೂಲೆಯಲ್ಲೂ ಕೂಡ ಇವತ್ತು ಅಭಿವೃದ್ಧಿ ಆಗಿದೆ. ಮತ್ತು ಸ್ಲಮ್ಮಲ್ಲಿ ಮನೆಗಳು ಕೊಡ್ತೀವಿ ಬಡವರಿಗೆ ಅಂತ ಹೇಳಿದ್ರು. ಬಡವರಿಗೆ ಅವನು ಬದುಕೋದೇ ಒಂದು ದಿವಸ ಊಟ ತಿನ್ನೋದಕ್ಕೆ ಕಷ್ಟ ಅಂತಂದರೆ ಆ ಬಡವ 1.5 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕು. ಮನುಷ್ಯ ಬದುಕೋದೇ ಕಷ್ಟ ಅಂತಂದರೆ ನಿವೇಶನ ತೊಗೊಳೋದಕ್ಕೆ ಸ್ಲಮ್ ಬೋರ್ಡಿಗೆ ಕೊಡ್ತಕ್ಕಂಥ ನಿವೇಶನ ಪಡಿಬೇಕಂದ್ರೆ 1.5 ಲಕ್ಷ ತರಬೇಕು ಫಲಾನುಭವಿಗಳಂತೂ. ಆ ರೀತಿ ಅನೇಕ ರೀತಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಡಿಮೆ ಏನಿಲ್ಲ. 10 ವರ್ಷದಲ್ಲಿ ಏನೂ ಕೂಡ ಅಭಿವೃದ್ಧಿ ಆಗಿಲ್ಲ. 10 ವರ್ಷ ಮಾತ್ರ